ಸ್ನೇಹಿತರೆ, ನಾವು ಕನ್ನಡ ಸಿನಿಮಾವನ್ನ ಹೆಚ್ಚಾಗಿ ನೋಡುವಂತಹ ಪ್ರೇಕ್ಷಕರಾಗಿದ್ರೂ ಕೂಡ, ಬಾಲಿವುಡ್ ಚಿತ್ರರಂಗದ ಆ ನಟನ ಸಿನಿಮಾವನ್ನ ಖಂಡಿತವಾಗಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀವಿ. ಹೌದು, ನಾವು ಮಾತಾಡ್ತಿರೋದು ಬಾಲಿವುಡ್ ಚಿತ್ರರಂಗದ ಗ್ರೀಕ್ ಗಾಡ್ ಎಂದು ಕರೆಸಿಕೊಳ್ಳುವಂತಹ ಹೃತಿಕ್ ರೋಷನ್ ಅವರ ಬಗ್ಗೆ. ಬಾಲಿವುಡ್ ಚಿತ್ರರಂಗದ ಆಲ್ರೌಂಡರ್ ಎಂಬುದಾಗಿ ಅವರನ್ನ ಕರೀಬಹುದು. ಸಿನಿಮಾ ಹಿನ್ನೆಲೆಯಿಂದ ಬಂದಿದ್ರೂ ಕೂಡ ಬಾಲಿವುಡ್ನಲ್ಲಿ ಅವರು ಮಾಡಿರೋ ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದು. ಸದ್ಯಕ್ಕೆ ಅವರ ಮುಂದಿನ ಬಹುನಿರೀಕ್ಷಿತ ಸಿನಿಮಾ ಫೈಟರ್ ಈಗ ಎಲ್ಲಾ ಕಡೆ ಸುದ್ದಿಯಲ್ಲಿದೆ. ವಾರ್ ಮತ್ತೆ ಪಠಾಣ್ ಸಿನಿಮಾಗಳಂತಹ ಸೂಪರ್ ಹಿಟ್ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತಹ ಸಿದ್ಧಾರ್ಥ್ ಆನಂದ್ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ. ಈ ಹಿಂದೆ ವಾರ್ ಸಿನಿಮಾದಲ್ಲಿ ಕೂಡ ಈ ಹೀರೋ ಡೈರೆಕ್ಟರ್ ಕಾಂಬಿನೇಷನ್ ಸಖತ್ತಾಗಿ ವರ್ಕೌಟ್ ಆಗಿತ್ತು. ಈಗ ಮತ್ತೊಮ್ಮೆ ಫೈಟರ್ ಸಿನಿಮಾದ ಮೂಲಕ ಇದೇ 25ಕ್ಕೆ ಥಿಯೇಟರ್ಗಳಲ್ಲಿ ಮೋಡಿ ಮಾಡೋದಕ್ಕೆ ಬರ್ತಿದ್ದಾರೆ. ಹಾಗಿದ್ರೆ ಬನ್ನಿ, ತಡ ಮಾಡೋದೇ ಬೇಡ. ಇವತ್ತಿನ ಈ ವಿಡಿಯೋದಲ್ಲಿ ಫೈಟರ್ ಸಿನಿಮಾಗಾಗಿ ಯಾವೆಲ್ಲ ಪ್ರಮುಖ ಕಲಾವಿದರು ಎಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ ಎಂಬುದನ್ನು ತಿಳಿಯೋಣ. ಇದರ ಜೊತೆ ಸಿನಿಮಾದ ಬಜೆಟ್ ಎಷ್ಟು ಎನ್ನುವಂತಹ ಮಾಹಿತಿಯನ್ನ ಕೂಡ ತಿಳಿಯೋಣ. ಬನ್ನಿ, ನೀವಿನ್ನು ನಮ್ಮ ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ. ಮೊದಲನೇದಾಗಿ ಸಿನಿಮಾದಲ್ಲಿ ನಟಿಸಿರುವಂತಹ ಕರಣ್ ಸಿಂಗ್ ಗ್ರೋವರ್ ಬಗ್ಗೆ ಮಾತನಾಡೋದಾದ್ರೆ, ಇವರು ಬಾಲಿವುಡ್ ಚಿತ್ರರಂಗದ ಖ್ಯಾತ ನಟಿ ಆಗಿರುವಂತಹ ಬಿಪಾಶಾ ಬಸು ಅವರ ಪತಿ. ಬಾಲಿವುಡ್ ಚಿತ್ರರಂಗದಲ್ಲಿ ಖ್ಯಾತ ನಟರಲ್ಲಿ ಒಬ್ಬರಾಗಿರುವಂತಹ ಇವರು ಮಾಡೆಲ್ ಕೂಡ ಹೌದು. ಇನ್ನು ಫೈಟರ್ ಅಲ್ಲಿ ನಟಿಸೋದಕ್ಕೆ ಇವರು 1 ಕೋಟಿ ರೂಪಾಯಿಗಳ ಸಂಭಾವನೆ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಬಾಲಿವುಡ್ ಚಿತ್ರರಂಗದ ಮತ್ತೊಬ್ಬ ಖ್ಯಾತ ನಟ ಹಾಗೂ ಲೆಜೆಂಡರಿ ಕಲಾವಿದ ಆಗಿರುವ ಅನಿಲ್ ಕಪೂರ್ ಕೂಡ ಸಿನಿಮಾದಲ್ಲಿ ಏರ್ ಫೋರ್ಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿರೋದು ಕಂಡುಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಪೋಷಕ ಪಾತ್ರದಲ್ಲಿ ಅನಿಲ್ ಕಪೂರ್ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದು ಮತ್ತು ಹೆಚ್ಚಿನ ಯಶಸ್ಸನ್ನ ಕಾಣ್ತಿರೋದು ಕಾಣಬಹುದಾಗಿದೆ. ಇದೇ ಕಾರಣಕ್ಕೆ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಪೋಷಕ ಪಾತ್ರಗಳು ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಹುಡುಕಿಕೊಂಡು ಬರ್ತಾ ಇದೆ. ಅವುಗಳಲ್ಲಿ ಫೈಟರ್ ಕೂಡ ಒಂದು ಅಂತ ಹೇಳ್ಬೋದು. ಫೈಟರ್ ಸಿನಿಮಾದಲ್ಲಿ ತಮ್ಮ ಪಾತ್ರಕ್ಕಾಗಿ ಅನಿಲ್ ಕಪೂರ್ 4 ಕೋಟಿ ರೂಪಾಯಿಗಳ ಸಂಭಾವನೆ ಪಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿರೋದು ದೀಪಿಕಾ ಪಡುಕೋಣೆ. ಕಳೆದ ವರ್ಷ ದೀಪಿಕಾ ಪಡುಕೋಣೆ ಅವರಿಗೆ ಪಠಾಣ್ ಸಾಕಷ್ಟು ದೊಡ್ಡ ಮಟ್ಟದ ಹೆಸರನ್ನ ತಂದುಕೊಟ್ಟಿತ್ತು. ಅದೇ ನಿರ್ದೇಶಕನ ಸಿನಿಮಾದಲ್ಲಿ ಈಗ ಅವರು ನಾಯಕಿಯಾಗಿ ಮತ್ತೆ ಕಾಣಿಸ್ಕೊಳ್ತಾ ಇರೋದು. ಪರದೆಯ ಮೇಲೆ ಹೃತಿಕ್ ರೋಷನ್ ಅವರಿಗೆ ದೀಪಿಕಾ ಪಡುಕೋಣೆ ನಾಯಕಿಯಾಗಿ ಕಾಣಿಸ್ಕೊಳ್ತಿರುವುದು ಕೂಡ ಸ್ವಲ್ಪ ಮಟ್ಟಿಗೆ ಹೊಸದು ಅಂತ ಹೇಳ್ಬೋದು. ಹೃತಿಕ್ ರೋಷನ್ ಅವರ ರೀತಿಯಲ್ಲೇ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಕೂಡ ಏರ್ ಫೋರ್ಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರೋದಕ್ಕೆ ದೀಪಿಕಾ ಪಡುಕೋಣೆ 20 ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ. ಸಿನಿಮಾದ ನಿರ್ದೇಶಕ ಆನಂದ್ ಸಿದ್ಧಾರ್ಥ್ ಕೂಡ ಈ ಸಾಲಿನಲ್ಲಿ ಕಾಣಿಸ್ಕೊಳ್ತಾರೆ. ವಾರ್ ಸಿನಿಮಾದ ನಂತರ ಸಿದ್ಧಾರ್ಥ್ ಆನಂದ್ ಅವರ ಬೇಡಿಕೆ ಬಾಲಿವುಡ್ ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಚ್ಚಿತ್ತು. ಹಾಗೂ ಅದಕ್ಕೆ ಪೂರಕ ಅನ್ನುವಂತೆ ಶಾರುಖ್ ಖಾನ್ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಂತಹ ಪಠಾಣ್ ಸಿನಿಮಾದ ನಿರ್ದೇಶನವೂ ಕೂಡ ಸಿದ್ಧಾರ್ಥ್ ಆನಂದ್ ರವರ ಗೆಲುವಿನ ಕಿರೀಟಕ್ಕೆ ಮತ್ತೊಂದು ಗರಿಯಾಗಿ ಸೇರ್ಪಡೆಯಾಗಿತ್ತು. ಆರ್ಮಿ ಬೇಸ್ಡ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳನ್ನ ನಿರ್ದೇಶನ ಮಾಡೋದಕ್ಕೆ ಸಿದ್ಧಾರ್ಥ್ ಆನಂದ್ ಸ್ಪೆಷಲಿಸ್ಟ್ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೂ ಫೈಟರ್ ಸಿನಿಮಾ ಕೂಡ ಅದಕ್ಕೆ ಒಂದು ನಿದರ್ಶನವಾಗಿದೆ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡೋದಕ್ಕೆ ಸಿದ್ಧಾರ್ಥ್ ಆನಂದ್ 40 ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ. ಕೊನೆಯದಾಗಿ ಸಿನಿಮಾದ ನಾಯಕ ನಟ ಹೃತಿಕ್ ರೋಷನ್ ಅವರ ಬಗ್ಗೆ ಮಾತನಾಡೋಣ. ವಿಕ್ರಮ್ ವೇದ ಸಿನಿಮಾದ ನಂತರ ಈಗ ಫೈಟರ್ ಸಿನಿಮಾದಲ್ಲಿ ಹೃತಿಕ್ ರೋಷನ್ ಕಾಣಿಸ್ಕೊಳ್ತಿದ್ದಾರೆ. ವಯಸ್ಸು 50 ಆಗಿದ್ರು ಕೂಡ ಫೈಟರ್ ಸಿನಿಮಾದಲ್ಲಿ ಹೃತಿಕ್ ರೋಷನ್ ಹದಿಹರೆಯದ ಯುವಕನಂತೆ ಕಾಣಿಸ್ಕೊಂಡಿದ್ದಾರೆ. ಫೈಟರ್ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ಳೋದಕ್ಕಾಗಿ ಹೃತಿಕ್ ರೋಷನ್ 85 ಕೋಟಿ ರೂಪಾಯಿಗಳ ಬರೋಬ್ಬರಿ ಸಂಭಾವನೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಸಿನಿಮಾ 250 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದಿದೆ. ಸಿದ್ಧಾರ್ಥ್ ಆನಂದ್ ರವರ ಫಿಲ್ಮ್ ಸ್ಟೈಲ್ ಗೊತ್ತಿರೋರ್ಗೆ ಖಂಡಿತವಾಗಿ ಫೈಟರ್ ಸಿನಿಮಾ ಇಷ್ಟ ಆಗ್ಬಹುದು ಅನ್ನೋದೇ ನಮ್ಮ ಅಭಿಪ್ರಾಯ. ನಿರ್ದೇಶಕ ಸಿದ್ಧಾರ್ಥ್ ಆನಂದ್ ರವರು ಕೂಡ ಖುದ್ದಾಗಿ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದಾರೆ. ಇದೇ ಜನವರಿ 25ಕ್ಕೆ ಬಿಡುಗಡೆ ಆಗ್ತಿರೋ ಈ ಸಿನಿಮಾದ ಬಗ್ಗೆ ನಿಮ್ಗಿರುವಂತ ನಿರೀಕ್ಷೆಗಳನ್ನ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ.